ಸ್ವಾಮಿಯೇ ಶರಣಮಯ್ಯಪ್ಪ. ನಮ್ಮ ಸಂಸಿ ಗ್ರಾಮದಲ್ಲಿ ಪಂದಳ ಕಂದ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಿಂದ ಲಕ್ಷ್ಮಣ ಗೊಲ್ಲರ್ ಎನ್ನುವ ಗುರುಸ್ವಾಮಿಗಳು ಹಾಗೂ ಮಜ್ಜಿಗೇರಿ ಗ್ರಾಮದ ಗುರುಸ್ವಾಮಿಗಳು ಹಾಗೂ ಇನ್ನೋರ್ವ ಗುರುಸ್ವಾಮಿಗಳು 3 ಗುರುಸ್ವಾಮಿಗಳು ಶಬರಿಮಲೆ ಪಾದಯಾತ್ರೆಯನ್ನು ಕೈಗೊಂಡು ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿಯನ್ನು ಕಾಣಲು ತೆರಳಿದ್ದರು. 3 ಗುರುಸ್ವಾಮಿಗಳಲ್ಲಿ ಸಂಸಿ ಗ್ರಾಮದ ಗುರುಸ್ವಾಮಿಯಾದಂಥ ಲಕ್ಷ್ಮಣ ಗೊಲ್ಲರವರು ಸತತವಾಗಿ 23 ದಿನಗಳ ಕಾಲ ಪಾದಯಾತ್ರೆಯನ್ನು ಕೈಗೊಂಡು ಪೊನ್ನಂಬಲವೀಡಿನಲ್ಲಿ ವಾಸವಾದಂಥ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿಯನ್ನು ದರ್ಶನ ಪಡೆದು ತಮ್ಮ ತವರು ಗ್ರಾಮಕ್ಕೆ ಸಂಸಿ ಗ್ರಾಮಕ್ಕೆ ಆಗಮಿಸಿದ್ದು, ಸಂಸಿ ಗ್ರಾಮದ ಗುರು ಹಿರಿಯರು ಇವರನ್ನು ಸಕಲ ವಾದ್ಯ ವೈಭವಗಳೊಂದಿಗೆ ಗ್ರಾಮಕ್ಕೆ ಸ್ವಾಗತಿಸಿದರು. ದಾರಿಯಲ್ಲಿ ಎಷ್ಟೋ ಕಷ್ಟ ನೋವುಗಳನ್ನು ಕಂಡರೂ ಧರ್ಮಶಾಸ್ತ್ರನ ದರ್ಶನವನ್ನು ಪಾದಯಾತ್ರೆ ಮೂಲಕ ಪಡೆದ ಲಕ್ಷ್ಮಣ ಗೊಲ್ಲರ್ ಸ್ವಾಮಿಗಳಿಗೆ ನಮಸ್ಕಾರಗಳು. ಶಬರಿಗಿರಿ ವಾಸದೇವನೇ ಶರಣು, ನಾ ನಿನ್ನ ಜ್ಞಾನದೋಳ್ ಹಾಡುವೆನು. ಹರಿಹರ ಪುತ್ರನೇ ಪಂದಳ ಕಂದನೇ ಬಾಲಮಣಿ ಕಂಠನೇ, ನಿನಗೆ ಮಾಡುವೆ ವಂದನೆ. ಕಷ್ಟ ನೋಡಿ ಕಾಡಿಗೆ ಹೋದವನೇ, ಹುಲಿಯ ಹಾಲನ್ನು ತರಲು ಆಯಿತು ಅಪ್ಪನೇ. ಇಂದ್ರದೇವ ಹುಲಿಯಾಗಿ ಬಂದ ಮಾಡುತ್ತ ಗರ್ಜನೆ, ಬರುವಾಗ ದಾರಿಯಲ್ಲಿ ಶಬರಿ ಕಂಡನೆ. ಓ ಶಬರಿಗಿರಿ ವಾಸದೇವನೇ ಶರಣು, ನಾ ನಿನ್ನ ಜ್ಞಾನದೋಳ್ ಹಾಡುವೆನು. ದುಷ್ಟ ಮೈಸಿ ಮರ್ದನ ಮಾಡಲು ಬಂದವನೇ, ದೇವತೆಗಳ ಮನಸ್ಸಿಗೆ ನೆಮ್ಮದಿ ತಂದವನೇ. ಬಾಲಮಣಿ ಕಂಠನಾಗಿ ದರಿಗಿಳಿದವನೇ, ಎಷ್ಟು ಹೇಳಿದರೂ ತೀರುವುದಿಲ್ಲ ನಿನ್ನಯ ಮಹಿಮೆ ಸ್ವಾಮಿ ಅಯ್ಯಪ್ಪನೇ. ಓ ಶಬರಿಗಿರಿ ವಾಸದೇವನೇ ಶರಣು, ನಾ ನಿನ್ನ ಜ್ಞಾನದೋಳ್ ಹಾಡುವೆನು.